ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲೆಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ. ಅದನ್ನು ನಾವು ಸರಿಯಾಗಿ ಬಳಸ್ತಾ ಇಲ್ಲ. ರಾಸಾಯನಿಕ ಯುಗ ಅಂದ್ಬಿಟ್ಟು ನಾವು ರಾಸಾಯನಿಕ ಮೊರೆ ಹೋಗಿ ನಮ್ಮ ಇಡೀ ದೇಹ ಅದಕ್ಕೆ ಅಂತ ಯೂಸ್ ಮಾಡ್ಕೊತಾ ಇದ್ದೀವಿ. ಈ ರಾಸಾಯನಿಕದಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ. ನೋಡಿ, ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿ ಎಲ್ಲನೂ ಕೊಟ್ಟಿದೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಉಪಯೋಗಿಸ್ಕೊತಲ್ಲ ಪ್ರಕೃತಿನ. ಹಿಂದೆ ನಮ್ಮ ಹಿರಿಯರೆಲ್ಲ ಈ ಸ್ನಾನ ಮಾಡಬೇಕಂದ್ರೆ ತಲೆಗೆ ಈ ಸೀಗೆಕಾಯಿ, ಸೋಪ್ ನೆಟ್ ಅಂತಾರೆ, ಸೀಗೆಕಾಯಿನ ಯೂಸ್ ಮಾಡ್ತಾಯಿದ್ರು. ಆ ಸೀಗೆಕಾಯಿನ ಯೂಸ್ ಮಾಡಿ ಅವರು ಸ್ನಾನ ಮಾಡ್ತಾಯಿದ್ರು. ಆ ಸ್ನಾನ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಡ್ರಂಟ್ ಆಫ್ ಇರಲಿಲ್ಲ, ಅವ್ರಿಗೆ ಯಾವುದೇ ತಲೆಯಲ್ಲಿ ಒಟ್ಟಿರಲಿಲ್ಲ, ಏನಿರ್ತಾಯಿಲ್ಲ ಅವ್ರಿಗೆ. ನ್ಯಾಚುರಲ್ಲಾಗಿ ಅವರು ಅದನ್ನು ಯೂಸ್ ಮಾಡ್ತಾಯಿದ್ರು. ಈಗೆಲ್ಲ ಎಲ್ಲ ರೀತಿ ಶ್ಯಾಂಪುಗಳು ಎಲ್ಲ ಬಂದು ಆ ಶ್ಯಾಂಪುಗಳಿಂದ ನಮಗೆ ಡೆಂಡ್ರಫ್ ಬರ್ತದೆ, ಕೂದಲು ಮತ್ತೊಂದು ಎಲ್ಲನೂ ಬರ್ತಾಯಿದೆ. ಸ್ನೇಹಿತರೆ, ಪ್ರಕೃತಿಯನ್ನು ನೋಡಿ, ಈ ಅರಣ್ಯದಲ್ಲಿ ಕಾಡಲ್ಲಿ ಈ ಗಿಡ ಮರಗಳು ಬೆಳೀತವೆ. ಅದರಲ್ಲಿ ಅದೊಂದು ಬಳ್ಳಿ, ನೋಡಿ ಅಲ್ಲಿಂದ ಇದು ದೊಡ್ಡ ಬಳ್ಳಿ. ಇದು ಈ ಬಳ್ಳಿಯಲ್ಲಿ ಈ ಒಂದು ಸೋಪ್ ನೆಟ್ ಅಂತೀವಿ, ಸೀಗೆಕಾಯನ್ನು ಇದು ಬಿಡ್ತದೆ. ಈ ಸೀಗೆಕಾಯನ್ನು ಹಾರ್ವೆಸ್ಟ್ ಮಾಡ್ಕೊಂಡೋಗಿ ಶೇಖರಣೆ ಮಾಡಿ ಅವ್ರು ಪೌಡ್ರ್ ಮಾಡಿ ಅವರು ವರ್ಷಾನುಗಟ್ಟಲೆ ಅದನ್ನು ಉಪಯೋಗಿಸ್ಕೊತಾಯಿದ್ರು. ಈಗೇನಾಗಿದೆ, ಎಲ್ಲ ರೀತಿಯ ಶ್ಯಾಂಪುಗಳು, ವಿವಿಧ ರೀತಿಯ ಶ್ಯಾಂಪುಗಳು, ಆ ಶ್ಯಾಂಪುನ ಉಪಯೋಗಿಸ್ಕೊಂಡು ಅವರ ತನ್ನಲ್ಲಿರುವಂತಹ ಕೂದಲೆಲ್ಲ ಉದುರಿಸಿಕೊಂಡು ಎಗೇನ್ ಮತ್ತೆ ಅದರಲ್ಲೂ ಸಹ ಅನೇಕ ರೀತಿ ಕಾಯಿಲೆ ತರಿಸ್ಕೊಂಡು ನಾನಾ ರೀತಿಯ ಕಷ್ಟನ ಪಡ್ತಾಯಿದೆ. ಸ್ನೇಹಿತರೆ, ನಮ್ಮ ಪ್ರಕೃತಿ ಇರುವಂಥ ಎಲ್ಲ ವಸ್ತುನ ಉಪಯೋಗಿಸ್ಕೋಬೇಕು ನಾವು. ಆಗ್ತಾನೆ ನಮಗೆ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ನಾವೇನು ಮಾಡಿ ರಾಸಾಯನಿಕ ಮೊರೆ ಹೋಗಿ ಆ ಶ್ಯಾಂಪು ಈ ಶ್ಯಾಂಪು ಹಾಕ್ಕೊಂಡು ನೋಡಿ ನಮಗೆ ಇಷ್ಟು ಕಷ್ಟಗಳು ಪಡ್ತಾಯಿದ್ದು. ನೋಡಿ ಸೋಪ್ ನೆಟ್ ಅಂತ ಇದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೋಬೇಕು. ಪ್ರತಿಯೊಬ್ಬರು ಆರೋಗ್ಯನ ಕಾಪಾಡ್ಕೋಬೇಕು. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ರಿಗೂ ಹೋಗಲಿ, ಎಲ್ಲರೂ ಪ್ರತಿಯೊಬ್ಬರು ನೋಡಲಿ, ಅವ್ರ ಮನೆಗೆ ಅವರೇ ವೈದ್ಯರಾಗಲಿ ಮತ್ತು ಆರೋಗ್ಯ ಕಾಪಾಡಲಿ. ನಮಸ್ಕಾರ ಸ್ನೇಹಿತರೆ.